ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನೆಗೆತಗಳಲ್ಲಿ ಕೋಲು ನೆಗೆತದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಇದು ಮೇಲಾಟಗಳಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತೆ. ಮೇಲಾಟಗಳಲ್ಲಿ ಮುಖ್ಯವಾಗಿ ನಾವು ಎಸೆತಗಳು, ಜಿಗಿತಗಳು, ಓಟಗಳು ಅಂತೇಳಿ ಮಾಡ್ತೀವಿ. ಇವಾಗ ಓಟಗಳು ಮತ್ತು ಎಸೆತಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ಜಿಗಿತಗಳಲ್ಲಿ ಕೂಡ ನಾವು 3 ಜಿಗಿತದ ಬಗ್ಗೆ ತಿಳ್ಕೊಂಡಿವಿ. ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ. ಇವಾಗ ಕೋಲು ಒಂದು ಜಿಗಿತದ ಬಗ್ಗೆ ತಿಳ್ಕೊಂಡ್ರೆ ಇಲ್ಲಿಗೆ ಜಿಗಿತಗಳು ಕೂಡ ಕಂಪ್ಲೀಟಾಗಿ ಮುಗಿದೋಗಿರ್ತೈತೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನೋಡೋಣ ಅಂದರೆ ಕೋಲು ನೆಗೆತ ಅಥವಾ ಪೋಲ್ ಬಾಲ್ಟ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಪೋಲ್ ಬಾಲ್ಟ್ ಅಂದ್ರೆ ಒಂದೇ, ಕೋಲು ನೆಗೆತ ಅಂದರೂ ಕೂಡ ಒಂದೇ. 1775ರ ವೇಳೆಗೆ ಜರ್ಮನಿಯಲ್ಲಿ ಈ ಒಂದು ಕೋಲು ನೆಗೆತವನ್ನು ಕಂಡುಬರ್ತೈತೆ. ಕೋಲು ನೆಗೆತ ಎಲ್ಲಿ ಕಂಡುಬರ್ತು ಮುಂಚೆ ಅಂತ ಕೇಳ್ತಾರೆ, ಅದು ಜರ್ಮನಿಯಲ್ಲಿ. 1850ರಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ, ಕೋಲು ನೆಗೆತದ ಕುರಿತು ಸ್ಪರ್ಧೆಗಳು ಕೂಡ ನಡೆಸ್ತಾರೆ. 1775ರಲ್ಲಿ ಕಂಡು ಬಂದಿರೋದು, ಅದರ ಗೇಮ್ಸ್ಗಳು ನಡೆದಿದ್ದು ಯಾವಾಗ ಅಂದರೆ 1850ರಲ್ಲಿ. ಪ್ರಥಮ ಬಾರಿಗೆ ಏನು ಮಾಡ್ತಾರೆ, 1956ರ ಪ್ರಥಮ ಬಾರಿಗೆ ಫೈಬರ್ ಗ್ಲಾಸ್ನಿಂದ ಮಾಡಿದಂತಹ ಒಂದು ಕೋಲನ್ನು ಇಲ್ಲಿ ಬಳಕೆ ಮಾಡ್ಕೋತಾರೆ. ಪ್ರಥಮ ಬಾರಿಗೆ ಯಾವ ಒಂದು ಕೋಲ್ ಬಳಕೆ ಮಾಡಿದ್ರು ಅಂದರೆ ಫೈಬರ್ ಗ್ಲಾಸ್ನಿಂದ ಮಾಡಿದಂಥ ಒಂದು ಕೋಲ್ ಇಲ್ಲೇ ಬಳಕೆ ಆಗಿರುತ್ತೆ. 1911ರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಕೂಡ ಈ ಕೋಲು ನೆಗೆತದ ಪಂದ್ಯಗಳು ನಡೀತವೆ. ಹಾಗೆ 1996ರಲ್ಲಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಒಂದು ಪಟ್ಟಿಗೆ ಈ ಕೋಲು ನೆಗೆತ ಕೂಡ ಸೇರಿಸ್ತಾರೆ. 1996ರಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾವಳಿಗಳಿಗೆ ಈ ಒಂದು ಕೋಲು ನೆಗೆತ ಕೂಡ ಅಲ್ಲಿ ಸೇರಿಸ್ತಾರೆ. 1997ರಲ್ಲಿ ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರ ಸ್ಪರ್ಧೆ ನಡೆಸಲಾಯಿತು. ಇದು ವಿಶ್ವ ಒಳಾಂಗಣ ಒಂದು ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಮಹಿಳೆಯರ ಒಂದು ಸ್ಪರ್ಧೆ ನಡೆಸಲಾಯಿತು. ಆದರೆ ಏನು ಮಾಡಿದ್ರು, 1911ರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಅಲ್ಲಿ ಕೂಡ ಏನು ಮಾಡ್ತಾರೆ, ಪಂದ್ಯಗಳು ನಡೆಸ್ತಾರೆ. ಆದರೆ ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅಂತ ಕೇಳಿದಾಗೆ ಅಲ್ಲಿ ಏನು ಮಾಡ್ತಾರೆ, ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಕೂಡ ಪ್ರಥಮ ಬಾರಿಗೆ ಮಹಿಳೆಯರ ಸ್ಪರ್ಧೆ ಕೂಡ ಅಲ್ಲಿ ಕೂಡ ಏರ್ಪಡಿಸ್ತಾರೆ. 1994ರಲ್ಲಿ 6.14 ಮೀಟರ್ ಎತ್ತರವನ್ನು ಯಶಸ್ವಿಯಾಗಿ ಜಿಗಿದಂತಹ ರಷ್ಯಾದ ಸರ್ಜೆ ಬುಬ್ಕಾ ಇವರೇನು ಮಾಡ್ತಾರೆ ಅಂದರೆ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಈ ಅಂಕಣ ಹೆಂಗಿರ್ತೈತೆ ಅಂತೇಳಿ ನೋಡ್ರಿ. ಅಂಕಣದ ರಚನೆ ಮತ್ತು ನಿಯಮಗಳು. ಓಡುವ ಹಾದಿ ಅಥವಾ ರನ್ವೇ ಅಂತೇಳಿ ಕರಿತೀವಿ. ಇದು ಉದ್ದ ಎಷ್ಟಿರ್ತದೆ ಅಂದರೆ 40ರಿಂದ 45 ಮೀಟರ್ ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 1.22 ಇಂದ 1.25 ಮೀಟರ್ ಅಗಲ ಇರ್ತೈತೆ. ಇದು ಉದ್ದ ಜಿಗಿತದ ಮೆಜರ್ಮೆಂಟೇ ಇಲ್ಲಿರ್ತೈತೆ. ಈಗ ಪೆಟ್ಟಿಗೆ ನೋಡ್ರಿ, ಇದರಲ್ಲಿ ಪೆಟ್ಟಿಗೆ ಕಂಡು ಬರ್ತೈತೆ. ಪೆಟ್ಟಿಗೆಯ ಉದ್ದ ಎಷ್ಟಿರ್ತದೆ ಅಂದರೆ 1 ಮೀಟ್ರ್ ಉದ್ದ ಇರ್ತೈತೆ. ನೆಲಕ್ಕೆ ಸಮನಾಗಿ ನೆಲದೊಳಗೆ ಇದು ಏನು ಮಾಡ್ತೈತೆ, ಪೆಟ್ಟಿಗೆ ಹೊಂದಿರ್ತೈತೆ. ಪೆಟ್ಟಿಗೆ ಮುಂಭಾಗ ಎಷ್ಟಿರ್ತದೆ ಅಂದರೆ 60 ಸೆಂಟಿಮೀಟರ್ ಅಗಲ ಇರ್ತೈತಿ. ಇನ್ನೊಂದು ತುದಿ ಎಷ್ಟಿರ್ತದೆ ಅಂದರೆ 15 ಸೆಂಟಿಮೀಟರ್ ಅಗಲವಿರುವಂತೆ ಒಂದು ತುದಿ 60 ಸೆಂಟಿಮೀಟರ್ ಅಗಲವಿದ್ದು ಅದರ ಇನ್ನೊಂದು ತುದಿ ಎಷ್ಟಿರ್ತದೆ ಅಂದರೆ 15 ಸೆಂಟಿಮೀಟರ್ ಅಗಲವಿರುವಂತೆ ಪಟ್ಟಿಯನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಪಟ್ಟಿಯ ಉದ್ದ ಮತ್ತು ಆಳ ಇವುಗಳ ಮಧ್ಯೆ ಎಷ್ಟು ಕೋನ ಇರ್ತೈತೆ ಅಂತಂದರೆ 105 ಕೋನ ಇರುವಂತೆ ಮಾಡ್ತಾರೆ. ಪಟ್ಟಿಯ ತಳಭಾಗ ಮತ್ತು ಕೋಲನ್ನು ತಡೆಯುವಂತಹ ತುದಿಯು ನೆಲದಿಂದ 20 ಸೆಂಟಿಮೀಟರ್ ಇರ್ತೈತೆ ಕೆಳಗಡೆ ಇರ್ತೈತೆ. ಇದು ಪೆಟ್ಟಿಗೆಯು ಇಳಿಜಾರಿರುವಂತಹ ಹೊರ ತುದಿ ಮತ್ತು ಕೋಲನ್ನು ತಡೆಯುವಂಥ ತುದಿಗಳ ಮಧ್ಯೆ ತಳದಲ್ಲಿ ಎಷ್ಟು ಡಿಗ್ರಿ ಕೋನ ಇರ್ತೈತೆ ಅಂದರೆ 120 ಡಿಗ್ರಿ ಕೋನ ಇರುವಂತೆ ಈ ಒಂದು ಏನು ಮಾಡ್ತಾರೆ, ಪೆಟ್ಟಿಗೆಯನ್ನು ನೋಡ್ಕೊಳ್ತಾರೆ. ಹಾಗೆ ಪೆಟ್ಟಿಗೆಯನ್ನು ಮರದಿಂದ ಮಾಡಿದರೆ ಅದರ ತಳಭಾಗ ಏನು ಮಾಡ್ತಾರೆ ಅಂದರೆ ಅದರ ತಳವನ್ನು 205 ಮೀಟರ್ ದಪ್ಪ ಇರುವ ಲೋಹದ ತಳನಿಂದ ಮಾಡ್ತಾರೆ. ಪೆಟ್ಟಿಗೆ ಮರದಿಂದ ಮಾಡ್ತಾರೆ. ಅದರ ತಳಭಾಗ 205 ಮೀಟರ್ ಅಂದರೆ ಅಷ್ಟು ದಪ್ಪ ಇರುವಂತಹ ಲೋಹದ ಒಂದು ತಳನಿಂದ ಪೆಟ್ಟಿಗೆ ಮುಂಭಾಗದ ಅಂಚಿನಲ್ಲಿ ಏನು ಮಾಡ್ತಾರೆ ಅಂದರೆ 80 ಸೆಂಟಿಮೀಟರ್ವರೆಗೆ ಕೋಲನ್ನು ತಡೆಯುವಂಥ ತುದಿ ಅದರ ಕೆಳಗಡೆ ಏನು ಮಾಡ್ತಾರೆ, ಕಾಡಿರ್ತಾರೆ. ಈ ರೀತಿ ಪೆಟ್ಟಿಗೆ ರಚನೆ ಕಂಡುಬರ್ತೈತೆ. ಇವಾಗ ಅಡ್ಡಪಟ್ಟಿ ನೋಡಿರಿ, ಕ್ರಾಸ್ ಬಾರ್ ಅಂತ ಕರಿತೀವಲ್ಲ ಅದು. ಇಲ್ಲಿ ಅಡ್ಡಪಟ್ಟಿಗೆ ಸಮಗ್ರ ಉದ್ದ ಎಷ್ಟಿರ್ತೈತೆ ಅಂದರೆ 4.05 ಮೀಟರ್ ಇರ್ತೈತೆ. ಇದಕ್ಕೆ ನಾವು +2 ಸೆಂಟಿಮೀಟರ್ ಆ್ಯಡ್ ಕೂಡ ಮಾಡ್ಕೋಬೋದು, ಮೈನಸ್ ಕೂಡ ಮಾಡ್ಕೋಬೋದು. ಹಾಗಾದರೆ ಕ್ರಾಸ್ ಬಾರ್ನ ಗರಿಷ್ಠ ತೂಕ ಎಷ್ಟಿರ್ತಂದರೆ 2.25 ಕಿಲೋಗ್ರಾಮ್ ಇರ್ತೈತೆ. ಅದರ ವ್ಯಾಸ ಎಷ್ಟಿರ್ತೈತೆ, ಸುತ್ತಳತೆ ಎಷ್ಟಿರ್ತೈತೆ ಅದರದಂದರೆ
30 mm ಇರ್ತೈತೆ. ಅದಕ್ಕೆ 1 ಯಾರ್ಡ್ ಕೂಡ ಮಾಡ್ಕೋತಾರೆ, ಅದು 1 mm ನಾವು ಯಾರ್ಡ್ ಕೂಡ ಮಾಡ್ಕೋಬೋದು. ಅಡ್ಡಪಟ್ಟಿ ಏನು ಮಾಡ್ತೈತಿ ಅಂದರೆ 3 ಭಾಗಗಳನ್ನು ಇದು ಹೊಂದಿರ್ತೈತೆ. ಕ್ರಾಸ್ ಬಾರು 3 ಭಾಗಗಳನ್ನು ಇದು ನಮಗೆ ಹೊಂದಿರ್ತೈತಿ. ದುಂಡಾಗಿರುವ ಅಡ್ಡಪಟ್ಟಿಯ ಭಾಗ 2 ತುದಿ ಭಾಗದ ತುಂಡುಗಳು ಪ್ರತಿಯೊಂದು ಎಷ್ಟಿರ್ತದೆ ಅಂದರೆ 30.35 mm ಅಗಲ ಇರ್ತೈತೆ. ಉದ್ದ ಬಂದುಬಿಟ್ಟು 15.20 ಮೀಟರ್ ಅಗಲ ಇರ್ತೈತೆ. 20 mm ಉದ್ದ ಇರ್ತೈತೆ. ಅಗಲ ಕೇಳಿದ್ರೆ 30.35 mm ಅಗಲ, ಉದ್ದ ಕೇಳಿದ್ರೆ 15.20 mm ಉದ್ದ ಇರ್ತೈತೆ. ಅಡ್ಡಪಟ್ಟಿ ಗರಿಷ್ಠ ಎಷ್ಟು ಜೋಲ್ ಬೀಳಬೇಕು ಅದು ಅಂತಂದರೆ ಜೋತು ಬೀಳಬೇಕು ಅಂತ ಹೇಳ್ತೀವಿ. ಅದು ಎಷ್ಟು ಇರಬೇಕಂದ್ರೆ 3 ಕಿಲೋಗ್ರಾಮ್ನಷ್ಟು ಭಾರವನ್ನು ಅದು ಇಳಿಬಿಟ್ಟಾಗ 3 ಕಿಲೋಗ್ರಾಮ್ ಭಾರವನ್ನು ಇಳಿಬಿಟ್ಟಾಗ 11 ಸೆಂಟಿಮೀಟರ್ಗಿಂತ ಹೆಚ್ಚಿರಬಾರದು. 3 kg ಏನಾದರೂ ಭಾರನ ಇಳಿಬಿಟ್ಟಿವಿ ಅಂದರೆ ಅದು 11 ಸೆಂಟಿಮೀಟರ್ಗಿಂತ ಏನಿರಬಾರ್ದು, ಹೆಚ್ಚು ಇರಬಾರದು. ಹಾಗಾದರೆ ಅಡ್ಡಪಟ್ಟಿಗೆ ಆಧಾರಗಳು ಏನು ಅಂತ ನೋಡ್ರಿ. ಅದರ ದಪ್ಪ ಬಂದುಬಿಟ್ಟು 13 mm ಹೆಚ್ಚಿರಬಾರದು. ಉದ್ದ 75 mm ಹೆಚ್ಚಿರಬಾರದು. ಕಂಬಗಳ ಅಡ್ಡಪಟ್ಟಿಯನ್ನಿರಿಸುವಂತಹ ಗರಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ಎತ್ತರಕ್ಕಿಂತ 35.40 mm ಹೆಚ್ಚು ಎತ್ತರ ಇರಬೇಕು. 2 ಕಂಬಗಳ ನಡುವಿನ ಅಂತರ ಎಷ್ಟಿರಬೇಕಂದ್ರೆ 4.30 ಮೀಟರ್ ಇರಬೇಕು. ಕನಿಷ್ಠ ಗರಿಷ್ಠ ಎಷ್ಟಿರಬೇಕಂದ್ರೆ ಇದು ಕನಿಷ್ಠ ಆಯಿತು. ಅಂತರ ಎಷ್ಟು ಕನಿಷ್ಠ ಇರಬೇಕು 4.30 ಮೀಟರ್ ಕನಿಷ್ಠ. ಇದು ಗರಿಷ್ಠ ಇರಬೇಕಂದ್ರೆ 4.37 ಮೀಟರ್ ಇರಬೇಕು. ಇಷ್ಟು 2 ಕಂಬಗಳ ನಡುವೆ ಅಂತರ ಕಂಡುಬರ್ತೈತಿ ಇಲ್ಲಿ. ಈಗ ನೆಗೆಯುವ ಕೋಲುಗಳು ಹೆಂಗಿರಬೇಕು ನೋಡ್ರಿ. ಇದರ ಉದ್ದ ಮತ್ತು ದಪ್ಪಕ್ಕೆ ಮಿತಿ ಇರೋದಿಲ್ಲ. ನೆಗೆಯುವ ಕೋಲುಗಳಂತೂ ಒಂದು ಏನಿರಲ್ಲ, ಅದಕ್ಕೆ ಉದ್ದ ಮತ್ತು ದಪ್ಪದ ಮಿತಿ ಯಾವುದೇ ಮಿತಿ ಇಲ್ಲ. ಇಲ್ಲಿ ಯಾವುದಾದ್ರೂ ಕೋಲಿನಿಂದ ಇದು ಮಾಡಿಸ್ಬೋದು. ಕೋಲಿನ ತಳಭಾಗ 30 ಸೆಂಟಿಮೀಟರ್ವರೆಗೆ ಕೋಲಿನ ಹಾನಿಯಾಗುವುದನ್ನು ತಪ್ಪಿಸಲು ಬಟ್ಟೆಯನ್ನು ಸುತ್ತಬಹುದು. ಅಂದರೆ 30 ಸೆಂಟಿಮೀಟರ್ ಅಷ್ಟು ದಪ್ಪ ಏನು ಮಾಡ್ಬೋದು, ಕೋಲಿಗೆ ಹಾನಿಯಾಗುವುದನ್ನು ತಪ್ಪಿಸಲು ಬಟ್ಟೆಯನ್ನು ಅದಕ್ಕೆ ಸುತ್ತಬೋದು ಕೋಲಿಗೆ. ಲ್ಯಾಂಡಿಂಗ್ ನೋಡ್ರಿ. ಲ್ಯಾಂಡಿಂಗು ಜಿಗಿದ ನಂತರ ಕೆಳಗೆ ಬೀಳುವ ಜಾಗ. ಲ್ಯಾಂಡಿಂಗ್ ಅಂದರೆ ಏನಂದರೆ ಜಿಗಿದ ನಂತರ ಕೆಳಗೆ ಬೀಳುವಂಥ ಜಾಗಕ್ಕೆ ಅಂದರೆ ಲ್ಯಾಂಡಿಂಗ್ ಅಂತೇಳಿ ಕರಿತೀವಿ. ಅದು ಕನಿಷ್ಠ 5 ಮೀಟರ್ನಿಂದ 5 ಮೀಟರ್ ಜಾಗ ಬೇಕು. ಅದಕ್ಕೆ 5 ಮೀಟರ್ ಉದ್ದ ಬೇಕು, 5 ಮೀಟರ್ ಅಗಲ ಬೇಕು. ಪೆಟ್ಟಿಗೆಗೆ ಹತ್ತಿರದಿಂದ ಕೆಳಗೆ ಬೀಳುವಂಥ ಜಾಗ ಎಷ್ಟಿರಬೇಕು ಅಂತಂದರೆ ಅದು 10 ರಿಂದ 15 ಸೆಂಟಿಮೀಟರ್ ದೂರ ಇರಬೇಕು. ಯಾಕೆಂದರೆ ಅದು ಆ ಕ್ರೀಡಾಪಟು ಜಿಗಿದ ನಂತರ ಅಲ್ಲಾಡಿ ಕೋಲನ್ನು ಬೀಳಬಾರ್ದು ಅಂತೇಳಿ ಅಷ್ಟು ಅಂತರದಲ್ಲಿ ಅದು ಹಾಕಿರ್ತಾರೆ. ಪೆಟ್ಟಿಗೆ 2 ಬದಿಗಳಲ್ಲಿ 2 ಸೆಟ್ಗಳ ಎಷ್ಟಿರಬೇಕು ಕೋನ ಇಳಿಜಾರಂದರೆ 30 ಡಿಗ್ರಿ ಕೋನದಲ್ಲಿ ಇಳಿಜಾರಾಗಿರಬೇಕದು. ಹಾಗಾದರೆ ನಿಯಮಗಳು ನೋಡ್ರಿ ಹೆಂಗೆ ನಿಯಮಗಳಿದ್ದಾವೆ ಅಂತೇಳಿ. ಕೋಲಿನ ಸಹಾಯದಿಂದ ಹಾರಲು ಯತ್ನಿಸಿ 2 ಕಾಲುಗಳು ನೆಲದ ಸಂಪರ್ಕ ಕಳೆದುಕೊಂಡು ನಂತರ ಕೋಲನ್ನು ಹಿಡಿದುಕೊಂಡು ಕೆಳಗಡೆ ಇರುವಂತಹ ಕೈಯನ್ನು ಮೇಲೆ ಹಿಡಿದುಕೊಂಡಿರುವಂತಹ ಕೈಗಿಂತ ಮೇಲಿಟ್ಟರೆ, ಮೇಲೆ ಹಿಡಿದಿರುವ ಕೈಯನ್ನು ಹಿಡಿತವನ್ನು ಹಾರಿಸಿದರೆ ಅದು ಏನಂತೀನೋ ವಿಫಲ ಅಂತೇಳಿ ಕರಿತೀವಿ. ಆ ರೀತಿ ಮಾಡೋಂಗಿಲ್ಲ. ಸ್ಪರ್ಧೆಯು ಕೋಲನ್ನು ಬಿಗಿಯಾಗಿ ಹಿಡಿಯಲು ಅನುಕೂಲವಾಗುವಂತೆ ಸೂಕ್ತವಾದ ವಸ್ತುವನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಅಂಗೈ ಮೇಲೆ ಅಥವಾ ಕೋಲಿನ ಮೇಲೆ ಏನು ಮಾಡಬೇಕು, ಅದನ್ನು ಸಿಂಪಡಿಸಬೇಕು. ಈ ರೀತಿ ಗ್ರಿಪ್ಪಿಗೋಸ್ಕರ ಮಾಡಬೇಕು ನಾವು. ಗಾಯವಾದ ಸ್ಥಳವನ್ನು ಹೊರತುಪಡಿಸಿ ಸ್ಪರ್ಧೆಯು ಕೈ ಅಥವಾ ಬೆರಳುಗಳನ್ನು ಪಟ್ಟಿ ಅಥವಾ ಬ್ಯಾಂಡೇಜ್ನಿಂದ ಸುತ್ತುವಂತಿಲ್ಲ. ಗಾಯವಾದ ಪ್ಲೇಸನ್ನು ಬಿಟ್ಟು ಬೇರೆ ಒಂದು ಯಾವುದೇ ಭಾಗದಲ್ಲಿ ಸುತ್ತುವಂಗಿಲ್ಲ ಬಟ್ಟೆಗಳನ್ನು. ಸ್ಪರ್ಧೆಯು ಜಿಗಿಯಲು ಯತ್ನಿಸಿದಾಗ ಸ್ಪರ್ಧೆಯ ಕೋಲು ಮುರಿದು ಹೋದರೆ ಅದನ್ನು ನಾವು ಹೇಳ್ತೀವಿ ವಿಫಲ ಅಂತೇಳಿ ಪರಿಗಣಿಸೋದಿಲ್ಲ. ಯಾಕೆಂದರೆ ಸ್ಪರ್ಧೆ ಜಿಗಿಯಲು ಯತ್ನಿಸ್ತಾ ಇದ್ದಾನೆ, ಆ ಟೈಮಲ್ಲಿ ಏನಾದರೂ ಕೋಲು ಮುರಿದು ಹೋದರೆ ಅದನ್ನು ವಿಫಲ ಯತ್ನವೆಂದು ಪರಿಗಣಿಸುವುದಿಲ್ಲ. ಅದು ಯಾಕೆಂದರೆ ಅಧಿಕಾರಿಗಳು ತಪ್ಪಾಗಿರ್ತೈತೆ. ಅದಕ್ಕೋಸ್ಕರ ಅದು ನಮಗೆ ಸ್ಪರ್ಧಾರ್ಥಿಗಳ ತಪ್ಪು ಅಂತ ಹೇಳೋಕ್ಕೆ ಅಲ್ಲಾಗೋದಿಲ್ಲ. ಇಷ್ಟೇನಾಯ್ತಂದರೆ ಕೋಲು ನೆಗೆತ ಅಥವಾ ಪೋಲ್ ವಾಲ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿಗೆ ಈ ಒಂದು ಮೇಲಾಟಗಳು ಸಂಪೂರ್ಣವಾಗಿ ಮುಗಿದವು. ಎಸೆತಗಳು, ಜಿಗಿತಗಳು, ಓಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.